15ನೇ ಹಣಕಾಸು ಯೋಜನೆಯ ಕಾಮಗಾರಿಯಲ್ಲಿ ಅಕ್ರಮ, ಪಿಡಿಒ ಹಾಗೂ ಅಧ್ಯಕ್ಷರ ಶಾಮೀಲು ಶಂಕೆ. ಕಾಂಗ್ರೆಸ್ ಮುಖಂಡ ಜಕ್ಕಳ್ಳಿ ಮಲ್ಲೇಶ್ ಆರೋಪ. ಎಚ್.ಡಿ. ತಾಲೂಕಿನ ತುಂಬಸೋಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಕ್ಕಳ್ಳಿ ಗ್ರಾಮದಲ್ಲಿ 15ನೇ ಹಣಕಾಸು ಯೋಜನೆಯ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಎಂದು ಜಕ್ಕಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡ ಮಲ್ಲೇಶ್ ಆರೋಪಿಸಿದ್ದಾರೆ. ನಮ್ಮೂರಿನ ಕುಡಿಯುವ ನೀರು ಯೋಜನೆಯ ಪೈಪ್ಲೈನ್ ಪದೇ ಪದೇ ದುರಸ್ತಿಗೆ ಬರುತ್ತಿದ್ದು, ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಕಳೆದ 15 ದಿನಗಳ ಹಿಂದೆ ತೀರ್ಮಾನಿಸಲಾಗಿತ್ತು. ಅದರಂತೆ ಸಮಸ್ಯೆಗೆ ಪರಿಹಾರವಾಗಿ ನೂತನ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ನಡೆಸುವಂತೆ ನಮ್ಮೂರಿನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಧುರಾ ಹಾಗೂ ಅಧ್ಯಕ್ಷೆ ಲಕ್ಷ್ಮಿ ಮೌಖಿಕವಾಗಿ ತಿಳಿಸಿದ್ದರು. ಕಾಮಗಾರಿಯ ವೆಚ್ಚಕ್ಕಾಗಿ 15ನೇ ಹಣಕಾಸು ಯೋಜನೆಯಲ್ಲಿ 1.98 ಸಾವಿರ ರುಗಳ ಅಂದಾಜು ಮಾಡಲಾಗಿತ್ತು. ಆದರೆ ಕಾಮಗಾರಿ ನಡೆಯದೆ 1.98 ಸಾವಿರ ರುಗಳನ್ನು ಇದೇ ತಿಂಗಳ 2ನೇ ತಾರೀಕಿನಿಂದ ಕಾಮಗಾರಿ ನಡೆದಿದೆ ಎಂದು ಮೈಸೂರಿನ ಗುತ್ತಿಗೆದಾರರ ಖಾತೆಗೆ ಹಣ ವರ್ಗಾವಣೆಗೊಳಿಸಿ ಪಿಡಿಒ ಹಾಗೂ ಅಧ್ಯಕ್ಷರು ಕಮಿಷನ್ ಪಡೆಯುವ ಹುನ್ನಾರ ನಡೆಸಿದ್ದಲ್ಲದೆ ಸರ್ಕಾರಕ್ಕೆ ವಂಚಿಸಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಕಾಮಗಾರಿಯ ಗುತ್ತಿಗೆಯನ್ನು ತಾಲೂಕಿನ ಗುತ್ತಿಗೆದಾರರಿಗೆ ನೀಡುವ ಬದಲು ಮೈಸೂರಿನ ಗುತ್ತಿಗೆದಾರರಿಗೆ ನೀಡಿದ್ದೇಕೆ? ಕಾಮಗಾರಿ ಪ್ರಾರಂಭಿಸುವ ಮುನ್ನವೇ ಕಾಮಗಾರಿ ಮುಗಿದಿದೆ ಎಂದು ಹಣ ತೆಗೆದಿದ್ದೇಕೆ? ಇದಲ್ಲದೆ ಪಿಡಿಒ ಮಧುರಾ ವಿರುದ್ಧ ಈ ಹಿಂದೆಯೂ ಸಹ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಹಲವು ದೂರುಗಳು ಹಾಗೂ ಲೋಕಾಯುಕ್ತದಲ್ಲೂ ಸಹ ಪ್ರಕರಣ ದಾಖಲಾಗಿದ್ದರೂ ಇವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಮೇಲಾಧಿಕಾರಿಗಳ ಮೇಲೆ ಹಲವು ಅನುಮಾನ ಮೂಡುತ್ತಿವೆ ಎಂದು ತಿಳಿಸಿದರು. ಈ ಹಿಂದೆಯೂ ಸಹ ತುಂಬಸೋಗಿ ಗ್ರಾಮ ಪಂಚಾಯಿತಿನಲ್ಲಿ ಹಲವಾರು ಅಕ್ರಮಗಳು ನಡೆದಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಂದಿನ ಅಕ್ರಮ ಹಾಗೂ ಇಂದಿನ ಎಲ್ಲ ಅಕ್ರಮಗಳ ಕುರಿತು ಮೇಲಾಧಿಕಾರಿಗೆ ಲಿಖಿತ ದೂರು ನೀಡಲಿದ್ದೇನೆ. ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪೈಪಲ್ಲಿ ಹೋಗಿ ಟ್ಯಾಂಕ್ ಒಳಗೆ ಡಿವೈಡ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು 5 ಜನ ಮೆಂಬರ್ಗಳು ಮಾತಾಡಿ ಕೆಲಸ ಮಾಡಿಸೋಕ್ಕೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಮೇಡಮ್ ಅವರು ನಮ್ಮನ್ನು ಕರೆಸಿ ಕೆಲಸ ಮಾಡಿ ಅಂತ ಹೇಳಿದ್ರು. ದುಡ್ಡು ಸಾಲ್ಟೇಜ್ ಆಯ್ತು ನಾವು ಮಾತುಕತೆ ಆಡಿದಾಗ ಅಧ್ಯಕ್ಷರು ಮತ್ತು ಪಿಡಿಒ ಇಬ್ಬರೂ ಅಧ್ಯಕ್ಷರು ಮತ್ತು ಪಿಡಿಒ ಇಬ್ಬರೂ ಆ ದುಡ್ಡನ್ನು ಸಾಲ್ಟೇಜ್ ಆಯಿತು ಅಂದರೆ ಒಂದು 20 ಸಾವಿರ 30 ಸಾವಿರ ನಾನು ಹೆಚ್ಚುವರಿಯಾಗಿ ಪಂಚಾಯತಿಯಿಂದ ಹಾಕ್ಕೊಡ್ತೀನಿ, ಕೆಲಸನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಅದು ಅವ್ರು ಹೇಳಿ 15 ದಿನ ಆಗದ ಅಷ್ಟೇ ಆಯಿತು ಅಂತ 5 ಜನ ಮೆಂಬರ್ಗಳು ಒಪ್ಕೊಬಂದಿದ್ದೀವಿ. ಒಪ್ಕೊಬಂದು ತದನಂತರ ನಮಗೆ ಮಾಹಿತಿನೇ ಇಲ್ಲ, 5 ಜನ ಮೆಂಬರ್ಗಳಿಗೂ ಮಾಹಿತಿ ಇಲ್ಲ. ಫೆಬ್ರವರಿ 2ನೇ ತಾರೀಕು ಸೆಪ್ಟೆಂಬರ್ 5ನೇ ತಾರೀಕು 1,98,000 ರೂಪಾಯಿ ಬಿಲ್ ಆಗಿದೆ. 99,000 2 ಬಿಲ್ ಆಗಿದೆ. ಕೆಲಸ ಆಗಿಲ್ಲ. ಕೆಲಸ ಆಗದರೂ ಕೂಡ ಇದು ಬಿಲ್ ಪಾವತಿ ಆಗಿದೆ. ಹಿಂದೇನೂ ಸಹ ನಮ್ಮ ಮನೆಯೊಳಗೆ ಮೆಂಬರು ಗ್ರಾಮ ಪಂಚಾಯತ್ ಮೆಂಬರು